ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಜೂನ್ ತಿಂಗಳ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. 2025ರ ಮಿಸ್ ವರ್ಲ್ಡ್ ಕಿರೀಟವನ್ನು ಮುಡಿಗೇರಿಸಿಕೊಂಡವರು ಯಾರು? ಇತ್ತೀಚೆಗೆ ಏನಂದರೆ ಮಿಸ್ ವರ್ಲ್ಡ್ ನಡೆದಿತ್ತು, ಅದರಲ್ಲಿ ಕಿರೀಟವನ್ನು ಪ್ರದಾನ ಮಾಡಲಾಯಿತು. ವಿಜೇತವಾದ ವ್ಯಕ್ತಿ ಯಾರಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಓಪಲ್ ಸುಚಾಟ ಚುಂಗ್ಸ್ರಿ. ಇತ್ತೀಚೆಗೆ 2025ರ ಒಂದು ಮಿಸ್ ವರ್ಲ್ಡ್ ಎಲ್ಲಿ ನಡೀತು ಅಂದರೆ ಹೈದರಾಬಾದ್ನಲ್ಲಿ ನಡೆದಿದೆ. ಹೈದರಾಬಾದ್ನಲ್ಲಿ ಈ ಒಂದು 2025ರ ಮಿಸ್ ವರ್ಲ್ಡ್ ಸಮಾರಂಭ ನಡೀತು. ಅದರಲ್ಲಿ ವಿಜೇತವಾದ ವ್ಯಕ್ತಿ ಯಾರಂದರೆ ಓಪಲ್ ಸುಚಟ ಚಿಂಗ್ಸ್ರಿ. ಇವರೇನೆಂದರೆ 2025ರ ಒಂದು ಮಿಸ್ ವರ್ಲ್ಡ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇವರು ಥೈಲ್ಯಾಂಡ್ ದೇಶದ ವ್ಯಕ್ತಿಯಾಗಿದ್ದಾರೆ ನೋಡಿ. ಯಾವುದು? ಥೈಲ್ಯಾಂಡ್ ದೇಶದ ವ್ಯಕ್ತಿಯಾಗಿದ್ದಾರೆ ಈ ಒಂದು ಓಪಲ್ ಸುಚಟ ಚುಂಗ್ಸ್ರಿ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ ಬನ್ನಿ. 2025ರ ಮಿಸ್ ವರ್ಲ್ಡ್ ಸ್ಪರ್ಧೆಯ 72ನೇ ಆವೃತ್ತಿಯನ್ನು ಹೈದರಾಬಾದ್ನ ಹೈಟೆಕ್ ಕನ್ವೆನ್ಷನಲ್ ಸೆಂಟರ್ನಲ್ಲಿ ಆಯೋಜಿಸಲಾಯಿತು. ಇತ್ತೀಚೆಗೆ ಏನಂದರೆ 72ನೇ ಆವೃತ್ತಿಯ ಒಂದು ಮಿಸ್ ವರ್ಲ್ಡ್ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಯಾವ ರಾಜ್ಯದಿಂದ ಅಂದರೆ ಹೈದರಾಬಾದ್ನಲ್ಲಿ ನಡೆಸಲಾಗಿತ್ತು ನೋಡಿದ್ದು. 2025ನೇ ಸಾಲಿನ ಮಿಸ್ ವರ್ಲ್ಡ್ ಓಪಲ್ ಸುಚಟ ಚುಂಗ್ಸ್ರಿ ಅವರು ಪಡೆದುಕೊಂಡಿದ್ದಾರೆ. ಓಪಲ್ ಸುಚಟ ಚುಂಗ್ಸ್ರಿ ಇವರು ಮೂಲತಃ ಥೈಲ್ಯಾಂಡ್ ದೇಶದವರಾಗಿದ್ದಾರೆ ನೋಡಿ. ಯಾವ ದೇಶದವರು? ಥೈಲ್ಯಾಂಡ್ ದೇಶದವರಾಗಿದ್ದಾರೆ ಈ ವ್ಯಕ್ತಿ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಒಂದು ಥೈಲ್ಯಾಂಡ್ ದೇಶ ಏನಂದರೆ ಈ ಒಂದು ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಗೆದ್ದಂತಾಗಿದೆ. ಅಂದರೆ ಮೊಟ್ಟ ಮೊದಲ ಬಾರಿಗೆ ಗೆದ್ದಂತಾಗಿದೆ ಥೈಲ್ಯಾಂಡ್ ದೇಶ. ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಈ ಒಂದು ಓಪಲ್ ಸುಚಾಟ ಚುಂಗ್ಸ್ರಿ ಅವರು ಗೆದ್ದರ ಮೂಲಕ ಈ ಒಂದು ಇತಿಹಾಸದಲ್ಲೇ ಒಂದು ಥೈಲ್ಯಾಂಡ್ ದೇಶ ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಾಗಿದೆ. ಇಥಿಯೋಪಿಯಾದ ಒಂದು ಆ್ಯಸೆಟ್ ಡೇರೆಜ್ ಅಡ್ಮಾಸ್ ಅವರು ಮೊದಲ ರನ್ನರ್ ಅಪ್ ಆಗಿದ್ದಾರೆ. ರನ್ನರ್ ಅಪ್ ಆದವರ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತಾರೆ ನೋಡಿ. ಅಂದರೆ ಆ್ಯಸೆಟ್ ಡೇರೆಜ್ ಅಡ್ಮಾಸ್ ಇವರು ಇಥಿಯೋಪಿಯಾದ ಒಂದು ದೇಶದ ಮಹಿಳೆಯಾಗಿದ್ದಾರೆ. ಇವರು ರನ್ನರ್ ಅಪ್ ಆಗಿದ್ದಾರೆ ಮಿಸ್ ವರ್ಲ್ಡ್ನಲ್ಲಿ. ಮಿಸ್ ವರ್ಲ್ಡ್ ಸ್ಪರ್ಧೆಯು ಒಟ್ಟು 3 ಬಾರಿ ಭಾರತ ದೇಶದಲ್ಲಿ ನಡೆಸಲಾಗಿದೆ ನೋಡಿ. ಎಷ್ಟು ಬಾರಿ? ಒಟ್ಟು 3 ಬಾರಿ ಏನಂದರೆ ಈ ಒಂದು ಮಿಸ್ ವರ್ಲ್ಡ್ ಸ್ಪರ್ಧೆಯನ್ನು ಭಾರತ ದೇಶದಲ್ಲಿ ನಡೆಸಲಾಗಿದೆ. ಮೊದಲನೇ ಬಾರಿ ಯಾವಾಗಂದರೆ 1996ರಲ್ಲಿ ಬೆಂಗಳೂರಿನಲ್ಲಿ ನಡೆಸಲಾಗಿತ್ತು. ಅದೇ ರೀತಿಯಾಗಿ ಎರಡನೇದ್ದು 2024ರಲ್ಲಿ ಅಂದರೆ ಕಳೆದ ವರ್ಷ ಮುಂಬೈನಲ್ಲಿ ಒಂದು 2024ರ ಒಂದು ಮಿಸ್ ವರ್ಲ್ಡ್ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಈಗ 2025ರದ್ದು ಹೈದರಾಬಾದ್ನಲ್ಲಿ ನಡೆದಿದೆ. 3ನೇ ಒಂದು ಮಿಸ್ ವರ್ಲ್ಡ್ ಸ್ಪರ್ಧೆ ಭಾರತದಲ್ಲಿ ನಡೆದಿರುವಂಥದ್ದಾಗಿದೆ. ಅದೇ ರೀತಿಯಾಗಿ ಭಾರತವು ಒಟ್ಟು 6 ಬಾರಿ ಒಂದು ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂತ ಹೇಳ್ತೀವಿ ನೋಡಿ. ಎಷ್ಟು? 6 ಬಾರಿ ಅಂದರೆ ಈ ಒಂದು ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ನಮ್ಮ ಭಾರತ ದೇಶ. ಆದರೆ ನಿಮಗೆ ಪ್ರಶ್ನೆ ಕೊಡೋದಾದರೆ ಒಂದು 2024ರ ಒಂದು ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮಹಿಳೆ ಯಾರಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನಮ್ಮ ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಈ ಒಂದು ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ವೈದ್ಯಕೀಯ ಕ್ಷೇತ್ರದಲ್ಲಿ. ಅಂದರೆ ನರ್ಸುಗಳ ವ್ಯಕ್ತಿಗಳಿಗೆ ಈ ಒಂದು ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದರ ಬಗ್ಗೆ ಒಂದು ಮಾಹಿತಿ ನೋಡೋದಾದರೆ, ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ 2025ಅನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು. 2025ನೇ ಸಾಲಿನಲ್ಲಿ ಒಟ್ಟು 15 ಜನರು ಈ ಭಾಜನರಾಗಿದ್ದಾರೆ ಅಂತ ಹೇಳ್ತೀವಿ. ಈ ಒಂದು ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ 2025ರಲ್ಲಿ ಒಟ್ಟು ಎಷ್ಟು ಜನ? 15 ಜನ ಏನಂದರೆ ಭಾಜನರಾಗಿದ್ದಾರೆ. ಈ ಪ್ರಶಸ್ತಿಗಳನ್ನು ನರ್ಸಿಂಗ್ ಸಿಬ್ಬಂದಿಗಳಿಗೆ ನೀಡಲಾಗುತ್ತದೆ ನೋಡಿ. ಯಾವ ಸಿಬ್ಬಂದಿಗಳಿಗೆ? ನರ್ಸಿಂಗ್ ಸಿಬ್ಬಂದಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನು 1973ರಲ್ಲಿ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ಯಾವಾಗ? 1973ರಲ್ಲಿ ಏನು ಮಾಡ್ತಂದರೆ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದು ಕಲ್ಯಾಣ ಸಚಿವಾಲಯ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದೆ ಅಂತ ಹೇಳ್ತೀವಿ.
ಈ ಪ್ರಶಸ್ತಿ ಪ್ರಮಾಣ ಪತ್ರ ಮತ್ತು 10,000 ನಗದು ಬಹುಮಾನವನ್ನು ಒಳಗೊಂಡಂತಾಗಿದೆ. ಎಷ್ಟು 10,000 ನಗದು ಬಹುಮಾನ ಮತ್ತು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಕೂಡ ಒಳಗೊಂಡಿದೆ ನೋಡಿ. ಇತ್ತೀಚೆಗೆ ಅಷ್ಟೇ 2025ನೇ ಒಂದು ಸಾಲಿನಲ್ಲಿ ಒಟ್ಟು ಎಷ್ಟು ಜನ? 15 ಜನರು ಭಾಜನರಾಗಿದ್ದಾರೆ. ಹಾಗಾದರೆ ಎರಡನೇ ಕ್ವಶನ್ ನಿಮ್ಗೆ, ಇದರ 15 ಜನರಲ್ಲಿ ನಮ್ಮ ಕರ್ನಾಟಕದ ಒಂದು ಎಷ್ಟು ಜನ ಭಾಜನರಾಗಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಕರ್ನಾಟಕದ ವ್ಯಕ್ತಿಗಳು ಎಷ್ಟು ಜನ ಭಾಜನರಾಗಿದ್ದಾರೆ ಈ ಒಂದು ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ಪಡೆಯುವಲ್ಲಿ. ಓಕೆ, ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಭಾರತದ 2ನೇ ರಾಜ್ಯ ಯಾವುದು? ಸಂಪೂರ್ಣ ಒಂದು ಸಾಕ್ಷರತೆ ಸಾಧಿಸಿದ ಭಾರತದ ಒಂದು 2ನೇ ರಾಜ್ಯ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಗೋವಾ. ಗೋವಾ ರಾಜ್ಯ ಏನಂದರೆ ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಭಾರತದ ಒಂದು 2ನೇ ರಾಜ್ಯವಾಗಿದೆ. ಹಾಗಾದರೆ ಮೊದಲನೇ ರಾಜ್ಯ ಯಾವುದಂತ ನೋಡೋದಾದರೆ ಮೊದಲನೇ ರಾಜ್ಯ ಮಿಜೋರಾಂ ಆಗಿದೆ ನೋಡಿ. 1ನೇ ಸ್ಥಾನದಲ್ಲಿ ಯಾವುದು? ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಭಾರತದ ಮೊದಲನೇ ರಾಜ್ಯ ಮಿಜೋರಾಂ, 2ನೇ ರಾಜ್ಯ ಗೋವಾ ಆಗಿದೆ ನೋಡಿ. ಇದರ ಬಗ್ಗೆ ತಿಳಿದುಕೊಳ್ಳುವುದಾದರೆ ಉಲ್ಲಾಸ್ ಯೋಜನೆ ಅಡಿಯಲ್ಲಿ ಗೋವಾ ರಾಜ್ಯವು 100% ಸಾಕ್ಷರತೆ ಸಾಧನೆಯನ್ನು ಮಾಡಿದೆ ನೋಡಿ. ಸಂಪೂರ್ಣ ಸಾಕ್ಷರ ರಾಜ್ಯ ಸ್ಥಾನಮಾನವನ್ನು ಸಾಧಿಸಿದ ಭಾರತದ 2ನೇ ರಾಜ್ಯ ಗೋವಾವಾಗಿದೆ. ಯಾವ ಯೋಜನೆ ಅಡಿಯಲ್ಲಿ? ಉಲ್ಲಾಸ್ ಯೋಜನೆ ಅಡಿಯಲ್ಲಿ ಏನಂದರೆ ಈ ಒಂದು ಸಂಪೂರ್ಣ ಸಾಕ್ಷರತೆ ರಾಜ್ಯ ಸ್ಥಾನಮಾನ ಪಡೆಯುವಲ್ಲಿ 2ನೇ ರಾಜ್ಯವಾಗಿ ಗೋವಾ ರಾಜ್ಯ ಹೊರಹೊಮ್ಮಿದೆ ಅಂತ ಹೇಳ್ತೀವಿ. ಮಿಜೋರಾಂ ಇತ್ತೀಚೆಗೆ ಮೊದಲ ಸ್ಥಾನವನ್ನು ಪಡೆದುತ್ತಾ ಇದೆ ನೋಡಿ. ಅಂದರೆ ಯಾವುದು? ಮಿಜೋರಾಂ ರಾಜ್ಯ ಇತ್ತೀಚೆಗೆ ಈ ಒಂದು ಸಾಕ್ಷರತೆಯಲ್ಲಿ ಮೊದಲ ಒಂದು ರಾಜ್ಯವಾಗಿತ್ತು. ಈ ಹಿಂದೆ ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ರಾಜ್ಯಗಳು ನೋಡೋದಾದರೆ ರಾಜ್ಯಗಳಲ್ಲಿ ಮಿಜೋರಾಂ ಆಗಿದೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಏನಂದರೆ ಈ ಒಂದು ಸಾಕ್ಷರತೆ ಸಾಧಿಸಿದಂತಾಗಿದೆ ನೋಡಿ 2ನೇ ಸ್ಥಾನದಲ್ಲಿ. ಈ ಉಲ್ಲಾಸ್ ಬಗ್ಗೆ ನೋಡೋದಾದರೆ ನವಭಾರತ ಸಾಕ್ಷರತಾ ಕಲ್ಯಾಣಂ ಮತ್ತು ಅಂದರೆ ಅಥವಾ ದ ಇಂಡಿಯಾ ಲಿಟ್ರೇಸಿ ಪ್ರೋಗ್ರಾಮ್ ಅಂದರೆ ಉಲ್ಲಾಸ್ ಅಂತ ಹೇಳ್ತೀವಿ. ಈ ಉಲ್ಲಾಸ್ ಯೋಜನೆ ಬಗ್ಗೆ ನೋಡೋದಾದರೆ ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ ನೋಡಿ. ಈ ಉಲ್ಲಾಸ್ ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ ಅಂತ ಹೇಳ್ತೀವಿ. ಅದು ಉಲ್ಲಾಸ್ ಯೋಜನೆ ಏನಂದರೆ ಇದೊಂದು ಕೇಂದ್ರ ಸರ್ಕಾರ ಆಯೋಜನೆ ಮಾಡಿರುವಂಥ ಯೋಜನೆ ಆಗಿದೆ. ಇದನ್ನು 2022ರಿಂದ 2027ರವರೆಗೆ ಜಾರಿಗೆ ತರಲಾಗಿದೆ ನೋಡಿ. ಅಂದರೆ 2022ರಿಂದ 2027ರವರೆಗೆ ಅಂದರೆ 5 ವರ್ಷದವರೆಗೆ ಇದೊಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ರ ಒಂದು ದೃಷ್ಟಿಕೋನಕ್ಕೆ ಅನುಗುಣವಾಗಿ ಔಪಚಾರಿಕ ಶಾಲಾ ಶಿಕ್ಷಣವನ್ನು ತಪ್ಪಿಸಿಕೊಂಡ 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳನ್ನು ಸಬಲೀಕರಣಗೊಳಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಏನಂತಂದರೆ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಒಂದು ದೃಷ್ಟಿಕೋನ ಅನುಗುಣವಾಗಿ ಏನು ಮಾಡಿದ್ದಾರೆ ಅಂದರೆ ಒಂದು ಶಾಲಾ ಶಿಕ್ಷಣವನ್ನು ತಪ್ಪಿಸಿಕೊಂಡ 15 ವರ್ಷ ಆಗಿರ್ಬೋದು ಅಥವಾ ಅದಕ್ಕಿಂತ ಒಂದು ಹೆಚ್ಚಿನ ಒಂದು ವಯಸ್ಕರು ಇರ್ತಾರಲ್ಲ ಅಂಥ ವ್ಯಕ್ತಿಗಳಿಗೆ ಸಬಲೀಕರಣವನ್ನು ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಅದು ಉಲ್ಲಾಸ್ ಯೋಜನೆ. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ ಅಂತ ಹೇಳ್ತೀವಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಭಾರತ ಮೊದಲ ಅಂತಾರಾಜ್ಯ ಚೀತಾ ಕಾರಿಡಾರ್ಗೆ ಸೇರ್ಪಡೆಗೊಂಡ ರಾಜ್ಯಗಳು ಯಾವುವು? ಇತ್ತೀಚೆಗೆ ಭಾರತ ಮೊದಲ ಒಂದು ಅಂತಾರಾಜ್ಯ ಚೀತಾ ಕಾರಿಡಾರ್ಗೆ ಸೇರ್ಪಡೆಗೊಂಡ ಒಂದು ರಾಜ್ಯಗಳು ಯಾವಂಥ ಪ್ರಶ್ನೆಗಳೆಲ್ಲ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶ್. ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ರಾಜ್ಯಗಳು ಈ ಒಂದು ಅಂತಾರಾಜ್ಯ ಚೀತಾ ಕಾರಿಡಾರ್ಗೆ ಸೇರ್ಪಡೆಗೊಂಡ ರಾಜ್ಯಗಳಾಗಿದ್ದಾವೆ ನೋಡಿ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೋಡುವುದಾದರೆ ಇತ್ತೀಚೆಗೆ ರಾಜಸ್ಥಾನವು ಅಂತಾರಾಜ್ಯ ಚೀತಾ ಕಾರಿಡಾರ್ಗೆ ಸೇರಿದೆ ಅಂತ ಹೇಳ್ತೀವಿ. ಭಾರತದ ಮೊದಲ ಅಂತಾರಾಜ್ಯ ಚೀತಾ ಕಾರಿಡಾರ್ ಇದಾಗಿದೆ. ಇತ್ತೀಚೆಗೆ ಏನಂದರೆ ಒಂದು ರಾಜಸ್ಥಾನ ರಾಜ್ಯ ಏನು ಮಾಡಿದೆ ಅಂದರೆ ಅಂತಾರಾಜ್ಯ ಒಂದು ಚೀತಾ ಕಾರಿಡಾರ್ಗೆ ಸೇರ್ಪಡೆಯನ್ನು ಮಾಡಿಕೊಂಡಿದೆ. ಈ ಚೀತಾ ಕಾರಿಡಾರವು ಪ್ರಮುಖವಾಗಿ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಅಂತ ಹೇಳ್ತೀವಿ. ಯಾವ್ಯಾವ ರಾಜ್ಯ ಅಂದರೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ರಾಜ್ಯದಲ್ಲಿ ಒಂದು ಚೀತಾ ಕಾರಿಡಾರ್ ಹರಡಿಕೊಂಡಿರುವಂಥದ್ದಾಗಿದೆ. ಈ ಕಾರಿಡಾರ್ ಅತಿ ಹೆಚ್ಚಾಗಿ ಮಧ್ಯಪ್ರದೇಶದಲ್ಲಿ ಹರಡಿದೆ ಅಂತ ಹೇಳ್ತೀವಿ. ಮಧ್ಯಪ್ರದೇಶದಲ್ಲಿ ಏನಂದರೆ ಈ ಒಂದು ಚೀತಾ ಕಾರಿಡಾರ್ ಅತಿ ಹೆಚ್ಚಾಗಿ ಕಂಡುಬರುತ್ತದೆ.
ಓಕೆ, ಇಷ್ಟು ಮಾಹಿತಿ ಗೊತ್ತಿದ್ರೆ ಸಾಕು. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಈ ಮುಂದಿನ ಪ್ರಶ್ನೆ ನೋಡೋದಾದರೆ 26ನೇ ಆವೃತ್ತಿಯ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದಂಥ ದೇಶ ಯಾವುದು? 26ನೇ ಆವೃತ್ತಿಯ ಒಂದು ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿರುವ ದೇಶ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಚೀನಾ ದೇಶ. ಚೀನಾ ದೇಶ ಏನಂದರೆ ಈ 26ನೇ ಆವೃತ್ತಿಯ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದುಕೊಂಡಂಥ ದೇಶವಾಗಿದೆ. ಮೊದಲನೇ ಸ್ಥಾನದಲ್ಲಿ ಚೀನಾ ಇದೆ ನೋಡಿ. ಇದರ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ 26ನೇ ಆವೃತ್ತಿಯ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಮುಕ್ತಾಯಗೊಂಡಿದೆ. ಇತ್ತೀಚೆಗೆ ಏನಂದರೆ 26ನೇ ಆವೃತ್ತಿಯ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೆಸಲಾಗಿತ್ತು, ಅದು ಮುಕ್ತಾಯಗೊಂಡಿದೆ. ಇದು ದಕ್ಷಿಣ ಕೊರಿಯಾದ ಗುಮ್ಮಿನಲ್ಲಿ ನಡೆಯಿತು. ಎಲ್ಲಿ ನಡೆದಿತ್ತು ಅಂದರೆ ದಕ್ಷಿಣ ಕೊರಿಯಾದಲ್ಲಿ ಗುಮ್ಮಿನಲ್ಲಿ ನಡೆದಿತ್ತು ನೋಡಿ. ಭಾರತವು ಒಟ್ಟು 24 ಪದಕಗಳನ್ನು ಗೆದ್ದುಕೊಂಡಿದೆ. ಭಾರತ ಎಷ್ಟಂದರೆ ಒಟ್ಟು 24 ಪದಕಗಳನ್ನು ಗೆದ್ದುಕೊಂಡಿದೆ. ಅದರಲ್ಲಿ ಯಾವ್ಯಾವು ಅಂದರೆ 8 ಚಿನ್ನ, 10 ಬೆಳ್ಳಿ, 6 ಕಂಚು. ಎಷ್ಟು? 8 ಚಿನ್ನ, 10 ಬೆಳ್ಳಿ, 6 ಕಂಚು, ಒಟ್ಟು 24 ಪದಕಗಳನ್ನು ಭಾರತ ದೇಶ ಪಡೆದುಕೊಂಡಿದೆ. ಅದರ ಜೊತೆಗೆ ಒಟ್ಟು 32 ಪದಕಗಳನ್ನು ಗೆಲ್ಲುವ ಮೂಲಕ ಚೀನಾ ದೇಶ ಏನು ಮಾಡಿದೆ ಅಂದರೆ ಮೊದಲ ಸ್ಥಾನ ಪಡೆದುಕೊಂಡಿದೆ. ಭಾರತ 24 ಪದಕಗಳನ್ನು ಪಡೆದುಕೊಂಡರೆ ಚೀನಾ 32 ಪದಕಗಳನ್ನು ಪಡೆದುಕೊಂಡಿದೆ. ಇದರ ಮೂಲಕ ಏನಂದರೆ ಚೀನಾ ದೇಶ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ತೀವಿ. ಹಾಗಾದರೆ ಯಾವ್ಯಾವ ದೇಶ ಯಾವ್ಯಾವ ಸ್ಥಾನದಲ್ಲಿದ್ದಾವೆ ಅಂತ ನೋಡೋದಾದರೆ ಚೀನಾ ದೇಶ ಮೊದಲ ಸ್ಥಾನದಲ್ಲಿದೆ, ಭಾರತ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. 24 ಚಿನ್ನ ಗೆದ್ದಿದೆಯಲ್ಲ, ಅಂದರೆ 8 ಚಿನ್ನ, 10 ಬೆಳ್ಳಿ, 6 ಕಂಚು, ಒಟ್ಟು 24 ಪದಕಗಳನ್ನು ಗೆಲ್ಲುವ ಮೂಲಕ ಭಾರತ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಚೀನಾ ಏನಂದರೆ ಈ 32 ಪದಕಗಳನ್ನು ಪಡೆದುಕೊಂಡಿದೆ, ಅದಕ್ಕೆ ಮೊದಲ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳ್ತೀವಿ ಚೀನಾ ದೇಶ. ಅದರ ಜೊತೆಗೆ 3ನೇ ಸ್ಥಾನದಲ್ಲಿ ಜಪಾನ್ ದೇಶ ಇದೆ. 4ನೇ ಸ್ಥಾನದಲ್ಲಿ ಈ 2 ದೇಶಗಳಿದ್ದಾವೆ. ಯಾವ್ಯಾವು? ಕಜಕಿಸ್ತಾನ್ ಮತ್ತು ಕತಾರ್. ಕಜಕಿಸ್ತಾನ್ ಮತ್ತು ಕತಾರ್ ದೇಶಗಳು 4ನೇ ದೇಶ ಅಂದರೆ 4ನೇ ಸ್ಥಾನವನ್ನು ಪಡೆದುಕೊಂಡಿವೆ. 3ನೇ ಸ್ಥಾನ ಜಪಾನು, 2ನೇ ಸ್ಥಾನ ಭಾರತ, 1ನೇ ಸ್ಥಾನ ಚೀನಾ ಪಡೆದುಕೊಂಡಿದೆ ಅಂತ ಇದೆ ನೋಡಿ. ಅದರ ಜೊತೆಗೆ ಈ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನೋಡಿ, ನಾವಿಲ್ಲಿ ಯಾವ ರೀತಿಯಾಗಿ ಕರೆಂಟ್ ಅಫೇರ್ಸ್ ಹೇಳಿದ್ವು ಅಂದ್ರೆ ಇತ್ತೀಚೆಗೆ 26ನೇ ಆವೃತ್ತಿಯ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತಂದ್ರೆ ದಕ್ಷಿಣ ಕೊರಿಯಾದಾಗ ನಡೆದ. ಅದರಲ್ಲಿ ಪದಕಗಳು ಎಷ್ಟು ಅಂದರೆ ಭಾರತ ಒಟ್ಟು 24 ಪದಕಗಳನ್ನು ಗೆದ್ದುಕೊಂಡಿದೆ. ಅದು ಯಾವ್ಯಾವು ಅಂದರೆ 8 ಚಿನ್ನ, 10 ಬೆಳ್ಳಿ, 6 ಕಂಚು. ಅದರ ಜೊತೆಗೆ ಚೀನಾ ಮೊದಲ ಸ್ಥಾನ ಪಡೆದುಕೊಂಡಿದೆ. ಅದು ಎಷ್ಟು ಪದಕಗಳ ಗೆದ್ದಿದೆ ಅಂದರೆ 32 ಪದಕಗಳನ್ನು ಪಡೆದುಕೊಂಡಿದೆ. ಈ ರೀತಿ ಹೇಳೋದಲ್ಲದೆ ನ್ಯೂಸಲ್ಲಿರೋದು ಬಿಟ್ಟು ಅಂದರೆ ಹೊರಗಿಂದು ಅಂದರೆ 360 ಡಿಗ್ರಿಯಲ್ಲಿ ಒಳ ಮಾಹಿತಿಯನ್ನು ಕೂಡ ನಾವು ನೀಡುತ್ತಿರ್ತೀವಿ. ಅದಕ್ಕಾಗಿ ನೀವೇನಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾರಾದರೂ ಇನ್ನೂ ಬೆಲ್ಲೈಕನ್ ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿಲ್ಲ ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಇದರ ಬಗ್ಗೆ ಮಾಹಿತಿ ನೋಡೋಣ. ಅಂದರೆ 360 ಡಿಗ್ರಿಯಲ್ಲಿ ನೋಡೋದಾದರೆ ಈ ಮಾಹಿತಿಯನ್ನು ಕೂಡ ನೋಡೋದು ಇಂಪಾರ್ಟೆಂಟ್ ಆಗಿರ್ತದೆ. ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಇದು ಪ್ರತಿ 2 ವರ್ಷಕ್ಕೆ ಒಂದು ಬಾರಿ ನಡೀತದೆ. ಅಂದರೆ 2 ವರ್ಷಕ್ಕೆ ಒಂದು ಸಲ ನಡೆಸಲಾಗುತ್ತದೆ. ಇದನ್ನು ಏಷ್ಯನ್ ಅಥ್ಲೆಟಿಕ್ ಅಸೋಸಿಯೇಷನ್ ಆಯೋಜನೆ ಮಾಡುತ್ತದೆ ನೋಡಿ. ಏಷ್ಯನ್ ಅಥ್ಲೆಟಿಕ್ ಅಸೋಸಿಯೇಷನ್ ಏನು ಮಾಡ್ತದೆ ಅಂದ್ರೆ ಈ ಅಥ್ಲೆಟಿಕ್ಕನ್ನು ಆಯೋಜನೆ ಮಾಡುತ್ತದೆ. ಮುಂದಿನ ಆವೃತ್ತಿ ಯಾವ ನಡೀತಾ ಅಂದರೆ 2027ರಲ್ಲಿ ಜಿಯಾಮೆನ್ ಆಯೋಜನೆ ನಡೆಸುತ್ತದೆ. ಜಿಯಾಮೆನ್ ಎಂಬ ದೇಶ ಏನು ಮಾಡ್ತದೆ ಅಂದರೆ 2027ರಲ್ಲಿ ಅಲ್ಲಿ ನಡೆಸಲಾಗುತ್ತದೆ ನೋಡಿ. 2025 ಆಗಿದೆ. ಈಗ 2027ರ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೆಸಲಾಗುತ್ತದೆ. ಎಲ್ಲಿ? ಜಿಯಾಮೆನ್ನಲ್ಲಿ. ಇದು ಪ್ರಾರಂಭವಾಗಿದ್ದು ಯಾವಪ್ಪ ಅಂದರೆ ಇದು 1973ರಿಂದ ಆಯೋಜನೆ ಮಾಡಲಾಗುತ್ತಿದೆ. ಏನು ಮಾಡ್ತದೆ? ಪ್ರತಿ 2 ವರ್ಷಕ್ಕೊಮ್ಮೆ ಒಂದು ಬಾರಿ ಈ ಕ್ರೀಡೆಯನ್ನು ನಡೆಸಲಾಗುತ್ತದೆ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಇದೆ ಅಂದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಯಾಕಂದರೆ ನೋಡಿ 360 ಡಿಗ್ರಿಯಲ್ಲಿ ನಾವು ಎಲ್ಲ ಈ ಮಾಹಿತಿಯನ್ನು ಪಡೆದುಕೊಂಡು ಹೇಳ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದು ವಿಡಿಯೋನ ಶೇರ್ ಮಾಡಿ.
ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.